ಪ್ರೀತಿಯ ಮಕ್ಕಳೇ, ಇನ್ನೇನು SSLC ಎಕ್ಸಾಮ್ ಹತ್ರ ಬಂದಿದೆ. ಶಿಕ್ಷಕರಾದ ನಾವುಗಳು ನಿಮ್ಮೆಲ್ಲರಿಗೂ ಕೂಡ ಒಂದು ಆಲ್ ದಿ ಬೆಸ್ಟ್ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯನೂ ಕೂಡ. ಹಾಗಾಗಿ ಈ ಮೂಲಕ ನಿಮ್ಮೆಲ್ಲರಿಗೂ ಕೂಡ SSLC ಪರೀಕ್ಷೆಗೆ ಒಂದು ಆಲ್ ದಿ ಬೆಸ್ಟ್ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ನೀವೀಗಾಗಲೇ ಲಾಂಗ್ ಜಂಪ್ ಟ್ರ್ಯಾಕ್ನಲ್ಲಿ ಓಡುತ್ತಲಿದ್ದೀರಿ. ಇನ್ನೇನು ಜಿಗಿಯುವುದಷ್ಟೇ ಬಾಕಿ ಇದೆ. ನೀವು ಎಷ್ಟು ದೂರ ಜಿಗಿತೀರಿ ಎಂಬುದು ನಿಮ್ಮಲ್ಲಿ ಅಡಗಿರುವ ಸಾಮರ್ಥ್ಯದ ಮೇಲೆ ನಿಂತಿದೆ. ಸಾಲಿನಲ್ಲಿರುವ ಎಲ್ಲ ಮಗುವು ಒಂದೇ ರೀತಿ ಜಿಗಿಯಲು ಸಾಧ್ಯವಿಲ್ಲ. ಹಾಗಾಗಿ ಮಕ್ಕಳೇ, ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಿ ಬೆಸ್ಟ್ ಎಂಬಂತೆ ಜಿಗಿಯುವುದು ನಿಮ್ಮ ಗುರಿಯಾಗಿರಬೇಕು. ಈ ಹಿನ್ನೆಲೆಯಲ್ಲಿ ಸಮರಪೂರ್ವ ತಯಾರಿ ಯುದ್ಧದಲ್ಲಿ ರಕ್ತಪಾತವನ್ನು ತಪ್ಪಿಸುತ್ತದೆ ಎಂಬ ಮಾತೊಂದಿದೆ. ಇದರರ್ಥ ಪರೀಕ್ಷೆ ಇಂದಿನ ತಯಾರಿ ಉತ್ತಮವಾಗಿದ್ದರೆ ಪರೀಕ್ಷೆಯಲ್ಲಿ ಫೇಲ್ ಆಗುವ ಸಾಧ್ಯತೆ ತುಂಬ ಕಡಿಮೆ ಇರುತ್ತದೆ ಎಂದು ನಾವು ಅಂದುಕೊಳ್ಳಬಹುದು. ನಿಮ್ಮ ಪರೀಕ್ಷಾ ಪೂರ್ವ ತಯಾರಿ ಉತ್ತಮವಾಗಿದ್ದರೆ ಫಲಿತಾಂಶವೂ ಕೂಡ ಉತ್ತಮವಾಗಿರುತ್ತದೆ. ಆದ್ದರಿಂದ ಇಂತಹದ್ದೊಂದು ಯಶಸ್ಸನ್ನು ಪಡೆಯುವಲ್ಲಿ ಒಂದೊಳ್ಳೆ ಆಸಕ್ತಿ, ಗುರಿ, ಯೋಜನೆ, ಸಮಯದ ಸದ್ಬಳಕೆಯ ಜ್ಞಾನ, ಓದುವ ಶೈಲಿ, ಪರೀಕ್ಷಾ ತಂತ್ರಗಳ ತಿಳುವಳಿಕೆ, ನಿಮಗಿರಬಹುದಾದ ಆತ್ಮವಿಶ್ವಾಸ, ಉತ್ತಮ ಪ್ರಯತ್ನ, ಈ ಅಂಶಗಳನ್ನು ಸದಾ ನೀವು ಮನದಲ್ಲಿಟ್ಟುಕೊಂಡು ಮುನ್ನಡೆಯಿರಿ. ಆಸಕ್ತಿ ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು. ಓದಿನಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಿ. ಒತ್ತಾಯಪೂರ್ವಕ ಓದು ಒಳ್ಳೆಯದಲ್ಲ. ಸ್ವಲ್ಪವೇ ಕಲಿತರೂ ಚೆನ್ನಾಗಿ ಅರ್ಥೈಸಿಕೊಳ್ಳಿ. ಇನ್ನು ಗುರಿ. ಆಸಕ್ತಿ ಇದ್ದಲ್ಲಿ ಗುರಿ ತಾನಾಗಿ ಹುಟ್ಟುತ್ತದೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಉತ್ತಮ ಫಲಿತಾಂಶ ಪಡೆಯುವ ಗುರಿ ಇಟ್ಟುಕೊಳ್ಳಿ. ಅದಕ್ಕೆ ಅನುಗುಣವಾಗಿ ಯೋಜನೆ. ಇನ್ನು ಉಳಿದಿರುವ ಪರೀಕ್ಷಾ ಸಮಯವನ್ನು 6 ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಕಲಿತಿರುವ ಆಧಾರದ ಹಿನ್ನೆಲೆಯಲ್ಲಿ ಯಾವ ಯಾವ ವಿಷಯಕ್ಕೆ ಹೇಗೆ ಗಮನ ಕೊಡಬೇಕು ಎಂಬುದರ ಆಧಾರದಲ್ಲಿ ಯೋಜನೆ ರೂಪಿಸಿಕೊಳ್ಳಿ. ಉತ್ತಮ ಯೋಜನೆಯೇ ನಮಗೆ ಅರ್ಧದಷ್ಟು ಗೆಲುವನ್ನು ತಂದುಕೊಡುತ್ತದೆ. ಸಮಯ. ದಿನದಲ್ಲಿ ಎಷ್ಟು ತಾಸು ಅಭ್ಯಾಸ ಮಾಡುತ್ತಿದ್ದೇನೆ ಎಂಬುದಕ್ಕಿಂತ ಓದಿದ ಸಮಯದಲ್ಲಿ ಎಷ್ಟು ಅರ್ಥೈಸಿಕೊಂಡಿದ್ದೇನೆ ಎಂಬುದರ ಕಡೆ ಹೆಚ್ಚು ಗಮನ ಕೊಡಿ. ಓದುವ ಶೈಲಿ. ಪ್ರತಿಯೊಬ್ಬರ ಓದುವ ಶೈಲಿಯೂ ಭಿನ್ನವಾಗಿರುತ್ತದೆ. ನಿಮಗೆ ನಿನ್ನದೇ ಆದ ಶೈಲಿಯನ್ನು ರೂಢಿಸಿಕೊಳ್ಳಿ. ಎಲ್ಲ ವಿಷಯಗಳನ್ನು ಒಂದೇ ರೀತಿ ಅಭ್ಯಾಸ ಮಾಡಲು ಸಾಧ್ಯವಾಗದು. ಗಣಿತ, ವಿಜ್ಞಾನದಂತಹ ವಿಷಯಗಳಿಗೆ ಹೆಚ್ಚು ಪ್ರಾಕ್ಟೀಸ್ ಬೇಕಾದೀತು. ಹೆಚ್ಚು ಬರೆದು ಅಭ್ಯಾಸ ಮಾಡಿಕೊ. ಏಕೆಂದರೆ 10 ಬಾರಿ ಓದುವುದು 1 ಬಾರಿ ಬರೆಯುವುದಕ್ಕೆ ಸಮ ಎಂಬುದನ್ನು ತಿಳಿದುಕೊಳ್ಳಿ. ಪರೀಕ್ಷಾ ತಂತ್ರಗಳ ಬಗ್ಗೆ ನಿಮಗೆ ಒಂದಿಷ್ಟು ಜ್ಞಾನ ಅವಶ್ಯಕ. ಮೊದಲು ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ತಿಳಿದುಕೊಳ್ಳಿ. ಅದರಲ್ಲಿ ಆಂತರಿಕ ಆಯ್ಕೆ ಪ್ರಶ್ನೆಗಳಿರಬಹುದು, ಕಡ್ಡಾಯವಾಗಿರಬಹುದಾದ ರೇಖಾ ನಕ್ಷೆಗಳು, ಪ್ರಮೇಯಗಳು, ರೇಖಾಕೃತಿಗಳು, ವಿಜ್ಞಾನದ ಚಿತ್ರಗಳು, ನಿಯಮಗಳು, ಭಾಷೆಗಳಲ್ಲಿರಬಹುದಾದ ವ್ಯಾಕರಣಾಂಶಗಳು, ಪದ್ಯಗಳು, ಪತ್ರ, ಪ್ರಬಂಧ ಹಾಗೂ ಸಮಾಜ ವಿಜ್ಞಾನದಲ್ಲಿ ಬರಬಹುದಾದ ಭೂಪಟ ಇತ್ಯಾದಿ ನಿಮ್ಮ ವಿಷಯವಾರು ಶಿಕ್ಷಕರು ನಿಮಗೆ ನೀಡಿರುವ ಸೂಚನೆಗಳನ್ನು ಮರೆಯದಂತೆ ಎಚ್ಚರ ವಹಿಸಿ. ಆತ್ಮವಿಶ್ವಾಸ ಪರೀಕ್ಷೆಯನ್ನು ಸಂತೋಷದಿಂದ ಬರೆಯುವಂತೆ ನಿಮ್ಮನ್ನು ತಂದು ನಿಲ್ಲಿಸುತ್ತದೆ. ಪರೀಕ್ಷೆಯನ್ನು ಸಂತಸದಿಂದ ಬರೆಯುವ ಮನಸ್ಥಿತಿಗೆ ಬನ್ನಿ. ಭಯ ಬೇಡ. ನಮ್ಮಲ್ಲಿ ಎಷ್ಟೇ ಧೈರ್ಯವಿದ್ದರೂ ಆತ್ಮವಿಶ್ವಾಸ ಇಲ್ಲದಿದ್ದಾಗ ಕಠಿಣ ಸಂದರ್ಭಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಧೈರ್ಯಂ ಸರ್ವಸ್ವ ಸಾಧನಂ ಎಂಬ ಮಾತನ್ನು ನೆನಪಿಸಿಕೊಳ್ಳಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು ನಿಜವಾದ ಅಸ್ತ್ರವೇ ಈ ಆತ್ಮವಿಶ್ವಾಸ. ಇನ್ನು ಒಂದೊಳ್ಳೆ ಪ್ರಯತ್ನ ಹೀಗಿರಲಿ. ಉತ್ತಮ ಫಲಿತಾಂಶವನ್ನು ಪಡೆಯಬೇಕೆನ್ನುವ ನಿಮ್ಮ ಬಯಕೆ ಪ್ರಯತ್ನದ ಮೇಲೆ ನಿಂತಿದೆ. ನೀವು ಈಗಾಗಲೇ ಕಲಿತಿರುವ ಎಲ್ಲ ವಿಷಯಗಳನ್ನು ಬಹಳ ವ್ಯವಸ್ಥಿತವಾಗಿ ಪರೀಕ್ಷಾ ಹಾಳೆಯ ಮೇಲೆ ಬರೆಯುವುದು ಬಹಳ ಮುಖ್ಯ. ಉತ್ತಮ ಪ್ರಯತ್ನ ಮಾತ್ರ ನಿಮ್ಮದಾಗಿರಲಿ. ಫಲಿತಾಂಶದ ಕಡೆ ಹೆಚ್ಚು ಗಮನ ಬೇಡ. ಯಾವ ಮಗುವೂ ಸಹ ಪರೀಕ್ಷೆಯಿಂದ ವಂಚಿತನಾಗದಂತೆ ಪರೀಕ್ಷೆ ಬರೆಯುವುದು ನಮ್ಮ ಬಯಕೆ. ಪರೀಕ್ಷೆ ಮುಗಿದ ಮೇಲೆ ಸಿಗುವ ಸಂತೋಷಕ್ಕಾದರೂ ಪರೀಕ್ಷೆಯನ್ನು ಬರೆಯಬೇಕು ಎಂಬ ಮಾತೊಂದಿದೆ. ಹಾಗಾಗಿ ಮಕ್ಕಳೇ, ಅಂಥದ್ದೊಂದು ಸಂತಸ ನಿಮ್ಮೆಲ್ಲರದ್ದು ಆಗಲಿ ಎಂಬುದೇ ನಮ್ಮ ಆಶಯ. ಹಾಗಾಗಿ ಈ 2026ನೇ ಸಾಲಿನಲ್ಲಿ ಬರೆಯುವ ಎಲ್ಲ SSLC ಮಕ್ಕಳಿಗೆ ಈ ಮೂಲಕ ಆಲ್ ದಿ ಬೆಸ್ಟ್ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ.